ಆ್ಯಸ್ ಇಟ್ ಈಸ್ ಬೇಕ್ರಿಯಲ್ಲಿ ಸಿಗೋ ಅಂಥ ಸ್ವೀಟ್ ಥರ ಕಾಣಿಸ್ತಾ ಇದೆ ಅಲ್ವಾ, ಆದರೆ ಬೇಕ್ರಿಯಲ್ಲೂ ಸಹ ಸಿಗದಿರೋ ಇರೋವಂಥ ಹೆಲ್ದಿಯಾಗಿರೋ ಅಂಥ ಸ್ವೀಟ್ನ ಮನೆಯಲ್ಲೇ ಈಸಿಯಾಗಿ ಹಾಗೇನೆ ಕಡಿಮೆ ಖರ್ಚಲ್ಲೇ ಈ ಸ್ವೀಟ್ನ ಮಾಡ್ಕೊಂಬಿಡ್ಬೋದು. ಈ ಸ್ವೀಟ್ನ ಮಾಡೋದಕ್ಕೆ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡೋಷ್ಟಿಲ್ಲ. ಅಷ್ಟೇ ಅಲ್ಲದೆ ಎಣ್ಣೆ, ತುಪ್ಪ, ಸಕ್ಕರೆ ಏನು ಹಾಕ್ದಿರ ಇರೋ ಅಂಥ ಈ ಹೆಲ್ದಿ ಸ್ವೀಟ್ನ ಬಾಯಲ್ಲಿಟ್ಟರೆ ಅಂತೂ ಹಾಗೆ ಕರ್ಗೋಗುತ್ತೆ. ಮಕ್ಳು ಮನೇಲಿ ಸ್ವೀಟ್ ಕೇಳಿದಾಗ ಅಥವಾ ನಿಮಗೆ ಏನಾದರೂ ಸ್ವೀಟ್ ತಿನ್ಬೇಕನ್ಸಿದಾಗ ಈ ಈಸಿಯಾಗಿರೋ ಅಂಥ ಸ್ವೀಟ್ನ ಹ್ಯಾಪಿಯಾಗಿ ಮಾಡ್ಕೋಬೋದು. ಇನ್ಯಾಕೆ ತಡ, ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಸ್ಕ್ವೇರ್ ಶೇಪಲ್ಲಿರೋ ಅಂಥ ಟಿನ್ನು ಅಥವಾ ಒಂದು ಬಾಕ್ಸ್ನ ತಗೋಬೇಕು. ಇದಕ್ಕೆ ಇಲ್ಲಿ ನಾನು ಆಡಿ ಎಕೋಬೇಕ್ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಕೆಳಗಡೆ ಏನೋ ಅಂಟ್ಕೊಂಡಿರ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಅಂತ. ಈಗ ಈ ಶೀಟ್ನ ನೀಟಾಗಿ ಸೆಟ್ ಮಾಡಿಕೊಂಡು ತುಪ್ಪ, ಎಣ್ಣೆ ಅಥವಾ ಬೆಣ್ಣೆಯಿಂದ ಮೇಲೆ ಸ್ವಲ್ಪ ಗ್ರೀಸ್ ಮಾಡಿ ರೆಡಿ ಮಾಡಿ ತೆಗೆದಿಟ್ಕೋಬೇಕು. ಈಗ ಒಂದು ಮಿಕ್ಸರ್ ಜಾರ್ನ ತಗೊಂಡು 1 ಕಪ್ಪಷ್ಟು ಹುರ್ಗಡ್ಲೆ ಅಥವಾ ಕಡಲೆಪಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ಇದನ್ನೇನು ಫ್ರೈ ಮಾಡಿಲ್ಲ, ಹಾಗೆ ತಗೋಬೋದು. ಈಗ ಅದೇ ಕಪ್ಪಲ್ಲೇ 1/4 ಕಪ್ಪಷ್ಟು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಗೋಡಂಬಿನ ಅರ್ಧ ಕಪ್ವರೆಗೂ ಸಹ ತಗೋಬೋದು. ಹಾಗೆ ಒಳ್ಳೆ ಟೇಸ್ಟ್ ಹಾಗೆ ಫ್ಲೇವರ್ಗೋಸ್ಕರ 3-4 ಏಲಕ್ಕಿನ ಸಹ ಹಾಕ್ಕೊಂಡು ನಂತರ ನಾನಿಲ್ಲಿ 2 ಚಿಕ್ಕ ಗಿಟಕು ಒಣಕೊಬ್ಬರಿನ ತಗೊಂಡಿದ್ದೀನಿ. ಈ ಮೇಲೆ ಇರೋ ಅಂಥ ಬ್ರೌನ್ ಪಾರ್ಟ್ನ ಈ ರೀತಿ ಕಟ್ ಮಾಡಿ ತೆಗೆದ್ಬಿಟ್ಟು ತುರಿದು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ರೆಡಿಮೇಡ್ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಸಿಗುತ್ತಲ್ಲ, ಅದನ್ನೇ ಸಹ ಹಾಕ್ಕೋಬೋದು. ನಾನು ತಗೊಂಡಿರೋ ಒಣಕೊಬ್ಬರಿ 1 ಕಪ್ ಫುಲ್ ಬಂದಿದೆ. ಅದನ್ನು ಸಹ ತುರಿದು ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. 1-2 ಸರಿ ಅವಾಗವಾಗ ಮಿಕ್ಸ್ ಮಾಡ್ಕೊತ ಪುಡಿ ಮಾಡಿಕೊಂಡ್ರೆ ಇದು ನುಣ್ಣಗಾಗತ್ತೆ. ಇಲ್ಲಿ ಬರ್ಫಿ ಚೆನ್ನಾಗಿ ಕಾಣಿಸ್ಲಿ ಅಂತ ಒಣಕೊಬ್ಬರಿ ಮೇಲೆ ಇರೋ ಬ್ರೌನ್ ಪಾರ್ಟ್ನ ತೆಗೆದಿದ್ದೀನಿ. ನೀವು ಬೇಕಾದರೆ ಹಾಗೆ ಸಹ ಹಾಕ್ಕೋಬೋದು. ನಂತರ ನಾನು ತಗೊಂಡಿರೋ ಮೆಷರ್ಮೆಂಟ್ಗೆ 1 ಕಪ್ಪಷ್ಟು ತುರಿದಿರೋ ಅಂಥ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇದು ಸ್ವೀಟ್ನೆಸ್ ಕರೆಕ್ಟಾಗಿರುತ್ತೆ. ಮಕ್ಳಿಗೆ ಕೊಡೋದಾದರೆ ಈ ಸ್ವೀಟ್ನೆಸ್ಸು ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ದೊಡ್ಡವರು ಸ್ವೀಟ್ ಅಷ್ಟಾಗಿ ಇಷ್ಟಪಡಲ್ಲ, ಮೈಲ್ಡಾಗಿರಬೇಕು ಅನ್ನೋದಾದರೆ 1/4 ಕಪ್ವರೆಗೂ ತೊಗೋಬೋದು. ಬೆಲ್ಲನ 1 ಸ್ಪೂನ್ ಸಹಾಯದಿಂದ ಹುರ್ಗಡ್ಲೆ ಪುಡಿ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೋಬೇಕು. ನಂತರ ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಒಣ ಕೊಬ್ಬರಿ ಹಾಕಿದ್ದೀವಲ್ವ, ಸೊ ಕೈಯಲ್ಲಿ ಬಿಗಿಯಾಗಿ ಏನಾದರೂ ಈ ಹಿಟ್ಟನ್ನು ಹಿಡಿದ್ರೆ ಈ ರೀತಿ ಉಂಡೆ ಅದಕ್ಕೆ ಬಂದ್ಬಿಡತ್ತೆ. ನಂತರ ಇದಕ್ಕೆ ಸ್ವಲ್ಪನೇ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಹಾಲು ಜಾಸ್ತಿ ಇಡ್ಸೋದಿಲ್ಲ. ಒಂದ್ಸರಿ ಮಿಕ್ಸ್ ಮಾಡ್ಕೊತ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಈ ಪ್ಲೇಸಲ್ಲಿ ಹಾಲಿನ ಬದಲಾಗಿ ಕರಗಿಸಿರೋ ಅಂಥ ತುಪ್ಪನ ಸಹ ಹಾಕಿ ಮಾಡ್ಕೋಬೋದು. ತುಪ್ಪ ಹಾಕಿ ಮಾಡ್ಕೊಳ್ಳೋದಾದರೆ 1 ವಾರದಿಂದ 10 ದಿನದವರೆಗೂ ಹೊರಗಡೆ ಇಟ್ಟರೂ ಏನೂ ಆಗಲ್ಲ. ಹಾಲು ಹಾಕಿ ಮಾಡೋದಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ಕೆಡೋದಿಲ್ಲ. ನೋಡಿ, ನನಗಿಲ್ಲಿ ಇನ್ನೂ 1 ಟೀ ಸ್ಪೂನಷ್ಟು ಹಾಲು ಹಾಗೆ ಮಿಕ್ಕೋಗಿದೆ. ನೋಡ್ಕೊಂಡು ಹಾಕ್ಕೋಬೇಕು. ಹಾಲು ತುಂಬ ಹಾಕ್ಬಿಟ್ರೆ ಮತ್ತೆ ಅದ್ರ ಟೆಕ್ಸ್ಚರೇ ಚೇಂಜ್ ಆಗಿಬಿಡತ್ತೆ. ಈಗ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ, ಆ ಟಿನ್ನಿಗೆ ಈ ಮಿಕ್ಸ್ಚರ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಒಂದು ಸ್ಪ್ಯಾಚುಲಾ ಅಥವಾ ಸ್ಪೂನ್ ಸಹಾಯದಿಂದ ಸಮವಾಗಿ ಹರಡ್ಕೊಂಡು ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೊತ ಸೆಟ್ ಮಾಡ್ಕೋಬೇಕು. ಇದಂತೂ ಕಡಿಮೆ ಖರ್ಚಲ್ಲೇ ಹಾಗೆ ಅಷ್ಟೇ ಬೇಗ ಆಗೋಗ ಅಂತ ಹೆಲ್ದಿ ಸ್ವೀಟ್ ರೆಸಿಪಿ. ಒಂದೊಂದು ಸರಿ ಮನೆಯಲ್ಲಿ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸ್ತಾ ಇರುತ್ತಲ್ವ, ಅಂಥ ಟೈಮಲ್ಲಿ ಹೊರಗಡೆ ಸಿಗೋ ಅಂಥ ಅನ್ಹೆಲ್ದಿ ಸ್ವೀಟ್ಸ್ ಬದಲಾಗಿ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ತಿಂದಂಗಿರುತ್ತೆ. ನೋಡಿ, ಇದೆಲ್ಲ ನೀಟಾಗಿ ಈ ರೀತಿ ಸೆಟ್ ಮಾಡಿ ಆದಮೇಲೆ ಹೀಗೇ ಇದನ್ನು ಫ್ರಿಜ್ಜಲ್ಲಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ತೆಗೆದ್ರೆ ನೀಟಾಗಿ ಸೆಟ್ ಆಗಿಬಿಟ್ಟಿರುತ್ತೆ. ಅಥವಾ ನಿಮ್ಗೆ ಇಷ್ಟ ಇರೋ ಅಂಥ ಯಾವುದಾದ್ರೂ ಡ್ರೈ ಫ್ರೂಟ್ಸಿಂದ ಈ ರೀತಿ ಗಾರ್ನಿಷಿಂಗ್ ಮಾಡಿ ಇಟ್ಕೊಂಡ್ರೆ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಂತರ ನಾನು ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಂತರ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸೆಟ್ ಆಗಿದೆ ಅಂತ. ನೀಟಾಗಿ ಸೆಟ್ ಆಗಿಬಿಟ್ಟಿರುತ್ತೆ. ನಂತರ ಇದನ್ನು ಡಿಮೋಲ್ಡ್ ಮಾಡಿಕೊಂಡು ನಿಮಗೆ ಬೇಕಾಗಿರೋವಂಥ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ಸಿಂಪಲ್ ಸ್ವೀಟ್ ರೆಸಿಪಿ ಖಂಡಿತ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡದೆ ವಿಡಿಯೋನ ಹೈಪ್ ಮಾಡಿ, ಸೊ ದಟ್ ಇನ್ನಷ್ಟು ಜನಕ್ಕೆ ಈ ವಿಡಿಯೋ ತಲುಪುತ್ತೆ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.